ಯಾರೆಲ್ಲ ಫೇಸ್ಬುಕ್ಕಲ್ಲಿ ರೀಲ್ಸನ್ನು ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್. ನೀವು ಕೂಡ ಇನ್ನು ಮುಂದೆ ಫೇಸ್ಬುಕ್ಕಿಂದ ರೀಲ್ಸನ್ನು ಮಾಡೋ ಮುಖಾಂತರ ದುಡ್ಡನ್ನು ಮಾಡೋದಕ್ಕೆ ನಿಮಗೋಸ್ಕರ ಫೇಸ್ಬುಕ್ ಅವರು ಇವಾಗ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಒಂದು ಆಪ್ಷನ್ ಅನ್ನೋದು ತೋರಿಸ್ತಾ ಇದ್ದಾರೆ. ಯಾರೆಲ್ಲ ಫೇಸ್ಬುಕ್ ಪೇಜನ್ನು ಹೊಂದಿರ್ತೀರಾ ನೋಡಿ, ಈ ಒಂದು ಪೇಜ್ ಮುಖಾಂತರ ನೀವು ಇವಾಗ ರೀಲ್ಸನ್ನು ಮಾಡ್ತಾ ಇದ್ರಿ ಅಂತಂದರೆ ನಿಮಗೆ ಈ ಒಂದು ಆಪ್ಷನ್ ಅನ್ನೋದು ಶೋ ಆಗ್ತಾ ಇತ್ತು ಅಂತಂದರೆ ಈ ಒಂದು ಆಪ್ಷನ್ಗೆ ನೀವು ಸಬ್ಮಿಟನ್ನು ಕೊಟ್ರಿ ಅಂತಂದರೆ ನೀವು ಕೂಡ ರೀಲ್ಸಿಂದ ದುಡ್ಡನ್ನು ಮಾಡ್ಬೋದಾಗಿದೆ. ಹಾಗಾದರೆ ಯಾರಿಗೆಲ್ಲ ಈ ರೀಲ್ಸ್ ಆಪ್ಷನಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ತೋರಿಸ್ತಾ ಇದೆ, ಯಾವ ರೀತಿ ನೀವು ಅಲ್ಲಿ ಏನು ಬರೀಬೇಕು ಮತ್ತು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ನೀವು ಕೂಡ ಫೇಸ್ಬುಕ್ಕಿಂದ ದುಡ್ಡು ಮಾಡಬೇಕು ಅಂತಂದರೆ ಎಷ್ಟು ಫಾಲೋವರ್ಸ್ ಇರಬೇಕು ಅಂತ ಕೇಳೋದಾದರೆ ನಿಮ್ಮದೇ ಯಾವುದೋ ಒಂದು ಪೇಜ್ ಇರಬೇಕು. ಅಲ್ಲಿ 100 ಫಾಲೋವರ್ಸ್ ಇರಲಿ ಅಥವಾ 500 ಫಾಲೋವರ್ಸ್ ಇರಲಿ, ಅದು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮದೇ ಆದ ಒಂದು ಒರಿಜಿನಲ್ ಕಂಟೆಂಟ್ ಇರುವಂತಹ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಇತ್ತು ಅಂತಂದರೆ ಮತ್ತು ಹೈ ಕ್ವಾಲಿಟಿಯಲ್ಲಿರುವಂಥ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ರಿ ಅಂತಂದರೆ ನೀವು ಫೇಸ್ಬುಕ್ ರೀಲ್ಸ್ ಆಪ್ಷನಿಂದ ದುಡ್ಡನ್ನು ಮಾಡ್ಬೋದಾಗಿದೆ. ಹಾಗಾದರೆ ಯಾರಿಗೆಲ್ಲ ಇವಾಗ ಐ ಆಮ್ ಇಂಟ್ರೆಸ್ಟೆಡ್ ಅಂತ ತೋರಿಸ್ತಾ ಇದೆ, ಯಾವ ರೀತಿ ಇಲ್ಲಿ ಬರೀಬೇಕು ಅಂತಂದರೆ ಮೊದಲೇದಾಗಿ ಈ ಥರ ಪೇಜನ್ನು ಓಪನ್ ಮಾಡ್ತಾರೆ. ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮುಂದ್ಗಡೆ ಕಾಣ್ತಾ ಇರ್ಬೋದು ಮೊನಟೈಸೇಷನ್ ಅಂತ, ಗ್ರೋತ್ ಮುಂದ್ಗಡೆ ಇದೆ ನೋಡಿ ಮೊನಟೈಸೇಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ ಆಪ್ಷನು, ಬೋನಸ್ಸು, ಸಬ್ಸ್ಕ್ರಿಪ್ಷನ್ನು, ಇನ್ಸ್ಟ್ರೀಮ್ ಆ್ಯಡ್ಸು ಈ ಥರ ಎಲ್ಲ ಇರುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಆ್ಯಡ್ಸ್ ಆನ್ ರೀಲ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಐ ಆಮ್ ಇಂಟ್ರೆಸ್ಟೆಡ್ ಆ್ಯಂಡ್ ಲರ್ನ್ ಮೋರ್ ಅಂತ ಇದೆ. ಅಂದರೆ ನಿಮಗೆ ರೀಲ್ಸಿಂದ ದುಡ್ಡು ಮಾಡಬೇಕು ಅಂತ ಆಸೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಟ್ರಿ ಅಂತಂದರೆ ನಿಮಗೆ ನೆಕ್ಸ್ಟು ನಿಮಗೆ ಸೆಟಪ್ ಆಪ್ಷನ್ ಅನ್ನೋದು ಸಿಗುತ್ತೆ. ಐ ಆಮ್ ಇಂಟ್ರೆಸ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಅನಿಸಿಕೆಯನ್ನು ಟೈಪ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಯಾವ ಕಾರಣಕ್ಕೋಸ್ಕರ ಆ್ಯಡ್ಸ್ ಆನ್ ರೀಲ್ಸ್ ಅನ್ನೋಂಥದ್ದು ಆಪ್ಷನು ಎನೇಬಲ್ ಮಾಡಬೇಕು ಅನ್ನೋ ಸಲುವಾಗಿ ಅವ್ರಿಗೆ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೀವು ಕರೆಕ್ಟಾಗಿ ಫಿಲ್ಅಪ್ ಮಾಡಿದಿರಿ ಅಂತಂದರೆ ನಿಮಗೂ ಕೂಡ ಆ್ಯಡ್ಸ್ ಆನ್ ರೀಲ್ಸ್ ಅನ್ನೋ ಆಪ್ಷನ್ ಅದು ಸಿಗುತ್ತೆ. ಅವಾಗ ನೀವು ದುಡ್ಡನ್ನು ಮಾಡ್ಬೋದಾಗಿದೆ. ಅದಕ್ಕೋಸ್ಕರ ಇವಾಗಲೇ ನಾನು ಟೈಪ್ ಮಾಡಿದ್ದೀನಿ ನೋಡಿ, ಡಿಯರ್ ಫೇಸ್ಬುಕ್ ಟೀಮ್, ಐ ಹ್ಯಾವ್ ಬಿನ್ ವರ್ಕಿಂಗ್ ಹಾರ್ಡ್ ಆ್ಯಡ್ಸ್ ಆನ್ ರೀಲ್ಸ್, ಈ ಥರ ಏನು ಬರೆದಿದ್ದೀನಿ ಅದನ್ನು ಸಿಂಪಲಾಗಿ ಅದನ್ನೇ ಸೇಮ್ ನೀವು ಕೂಡ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಕೆಳಗಡೆ ಕಾಣ್ತಾ ಇರ್ಬೋದು ಸಬ್ಮಿಟ್ ಇಂಟ್ರೆಸ್ಟೆಡ್ ಅಂತ, ಸಿಂಪಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಶೋ ಆಗುತ್ತೆ, ಇಂಟ್ರೆಸ್ಟೆಡ್ ಸಬ್ಮಿಟೆಡ್ ಅಂತ ಬರುತ್ತೆ. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಇಂಟ್ರೆಸ್ಟ್ ಇನ್ ದಿಸ್ ಪ್ರೋಗ್ರಾಮ್, ಯು ಆಲ್ ನೋಟಿಫೈಡ್ ಇಫ್ ಯು ಬಿಕಮ್ ಎಲಿಜಿಬಲ್ ಅಂತ ಈ ಥರ ಶೋ ಆಗುತ್ತೆ. ಒಂದು ಬಾರಿ ನೀವು ಸಬ್ಮಿಟ್ ಕೊಟ್ರಿ ಅಂತಂದರೆ ಮುಗಿದೋಯ್ತು. ಇದಕ್ಕೆ ನೀವು ಇಂಟ್ರೆಸ್ಟ್ ಇದ್ದೀರಾ ಅಂತ ಅವರಿಗೆ ಅರ್ಥ ಆಗುತ್ತೆ. ಆವಾಗ ನಿಮಗೆ ನೆಕ್ಸ್ಟು ರೀಲ್ಸ್ ಆಪ್ಷನ್ ಅವರು ಎನೇಬಲ್ ಮಾಡಬೇಕಾ ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ. ಇಲ್ಲಿ ನಿಮಗೆ ಆ್ಯಡ್ಸ್ ಆನ್ ರೀಲ್ಸ್ ಸೆಟಪ್ ಆಪ್ಷನ್ ಸಿಗಬೇಕು ಅಂತಂದರೆ ನೀವು ಡೈಲಿ ನಿಮ್ಮದೇ ಆದ ಒಂದು ಸ್ವಂತ ಕಂಟೆಂಟ್ ಇರುವಂತಹ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಬರಬೇಕಾಗುತ್ತೆ. ಅಂದರೆ ಮಾತ್ರ ನಿಮಗೆ ಇದು ಆಪ್ಷನ್ ಅನ್ನೋದು ಎನೇಬಲ್ ಆಗುತ್ತೆ, ಇಲ್ಲ ಅಂತಂದರೆ ಎನೇಬಲ್ ಆಗೋದಿಲ್ಲ. ಅದಕ್ಕೋಸ್ಕರ ಸಬ್ಮಿಟ್ ಕೊಟ್ಟ ನಂತರ ಡೈಲಿ ನೀವು ರೀಲ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಒಂದು ರೀಲ್ಸ್ ಮುಖಾಂತರ ನೀವು ಕೂಡ ದುಡ್ಡನ್ನು ಮಾಡೋದಕ್ಕೆ ಅವರು ಆಪ್ಷನನ್ನು ಕೊಡ್ತಾರೆ. ಇನ್ನು ಯಾರಿಗೆಲ್ಲ ಆ್ಯಡ್ಸ್ ಆನ್ ರೀಲ್ ಆಪ್ಷನಲ್ಲಿ ನಿಮಗೆ ಏನಾದರೂ ಐ ಆಮ್ ಇಂಟ್ರೆಸ್ಟೆಡ್ ಆಪ್ಷನ್ ಇನ್ನೂ ಕೂಡ ತೋರಿಸಿಲ್ಲ ಅಂತಂದರೆ ನೀವು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಕಂಟಿನ್ಯೂ ಆಗಿ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಇರಿ, ನಿಮಗೂ ಕೂಡ ಆಪ್ಷನ್ ಸಿಗುತ್ತೆ, ನಿಮಗೂ ಕೂಡ ಎನೇಬಲ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಆ್ಯಡ್ಸ್ ಆನ್ ರೀಲ್ಸ್ ಮುಖಾಂತರ ಫೇಸ್ಬುಕ್ಕಿಂದ ನೀವು ಕೂಡ ದುಡ್ಡನ್ನು ಮಾಡ್ಬೋದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋಗಳನ್ನ ತರ್ತಾ ಇರ್ತೀನಿ ನಿಮಗೆ ಹೆಲ್ಪ್ ಆಗುವಂಥವು. ಅವಾಗ ನೀವು ಇದರಿಂದ ನೀವು ಇನ್ನೂ ಕೂಡ ಕಲಿಬೋದು, ನೀವು ಕೂಡ ದುಡ್ಡನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.